10 ವರ್ಷಗಳ ಹಿಂದೆ ಡಿಸಿಸಿ ಬ್ಯಾಂಕ್ನಲ್ಲಿ ಮೊಳತಿದ್ದಂತಹ ಕಾಂಗ್ರೆಸ್ ಗಿಡಗಳಿಗೆ ಮುಕ್ತಿ ನೀಡಿ 10 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಆ ಬ್ಯಾಂಕಿನಿಂದ ರೈತ ಕೂಲಿ ಕಾರ್ಮಿಕರಿಗೆ ಮಹಿಳೆಯರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲವನ್ನು ವಿತರಣೆ ಮಾಡಿ ಖಾಸಗಿ ಸಾಲದಿಂದ ಮುಕ್ತಿ ಕೊಡಿಸಿದಂತಹ ಬ್ಯಾಳಳ್ಳಿ ಗೋವಿಂದಗೌಡರ ಅವಧಿ ಮುಗಿದ ನಂತರ ಚುನಾವಣೆಯಾಗಿ 2 ವರ್ಷ ಕಳೀತಾ ಬರ್ತಾ ಇದೆ. ಅವರ ಇಬ್ಬರು ನಿರ್ದೇಶಕರು ಏನು ನ್ಯಾಯಾಲಯದಲ್ಲಿ ಮೊಕದ್ದಮೆ ದಾಖಲು ಮಾಡಿದ್ದಾರೆ ಅಂತೇಳಿ ಅದನ್ನೇ ನೆಪ ಇಟ್ಟುಕೊಂಡು ಇಲ್ಲಿ ಅಧ್ಯಕ್ಷರು ಬರ್ತಾ ಇಲ್ಲ, ಬ್ಯಾಂಕ್ ಅನ್ನು ಉದ್ಧಾರ ಆಗ್ತಾ ಇಲ್ಲ. ಈ 1,000 ಕೋಟಿ ವ್ಯವಹಾರ ನಡೆಸಿದಂತಹ ಡಿಸಿಸಿ ಬ್ಯಾಂಕ್ ಇವತ್ತು ರೈತರಿಗೆ ಕೊಡುವಂತ 50,000 ಲಕ್ಷ ರೂಪಾಯಿ ಸಾಲ ಕೊಡುವಂತ ಸಾಲಕ್ಕೆ ಹಣ ಇಲ್ಲದಂತಾಗಿದೆ. ಯಾಕಂದ್ರೆ ಈ ಡಿಸಿಸಿ ಬ್ಯಾಂಕ್ ಅಧಿಕಾರಿಗಳಿಗೆ ಚಿನ್ನದ ಮೊಟ್ಟೆ ಇಡುವಂತಹ ಇಲಾಖೆಯಾಗಿ ಮಾರ್ಪಟ್ಬಿಟ್ಟಿದೆ. ಯಾರೇ ನೋಡಿ ಕೋಟಿ ಹಗರಣ ಇದೆ ಹೊರತು ಲಕ್ಷ ಹಗರಣ ಯಾರು ಇಲ್ಲ. ಆ ಬ್ಯಾಂಕ್ ಅನ್ನು ಉಪಯೋಗಿಸಿಕೊಂಡು 10 ಲಕ್ಷದಿಂದ 5 ಕೋಟಿ ಗಂಟ ಸಾಲ ಪಡೆದಂತ ಜನಪ್ರತಿನಿಧಿಗಳು ಬ್ಯಾಂಕ್ ಮುಳುಗಡೆ ಮಾಡಬೇಕು, ಬ್ಯಾಂಕ್ಗೆ ಕೊನೆಯ ಮಳ್ಳೆಯನ್ನು ಹೊಡಿಬೇಕು, ಬ್ಯಾಂಕ್ ಅನ್ನು ಸರ್ವನಾಶ ಮಾಡಿ ಅದನ್ನೇ ನಂಬಿರುವ ರೈತ ಕೂಲಿ ಕಾರ್ಮಿಕರ ಬದುಕನ್ನು ಬೀದಿಗೆ ತಳ್ಳಿ ಖಾಸಗಿ ಸಾಲದ ಸಿಲುಕಬೇಕು ಅಂತ ಹೇಳಿ ಹುನ್ನಾರ ಮಾಡ್ತಾ ಇದೆ. ನಾವು ಕೇಳ್ತಾ ಇರೋದೇನಂದ್ರೆ, ಬ್ಯಾಂಕ್ ನಲ್ಲಿ ಇವತ್ತು ಕೆಸಿಸಿ ಸಾಲನೂ ಕೊಡ್ತಾ ಇಲ್ಲ, ಪ್ರಾಮಾಣಿಕವಾದ ಸಾಲ ಮರುಪಾವತಿ ಮಾಡೋ ರೈತರಿಗೆ ಸ್ತ್ರೀಶಕ್ತಿ ಸಾಲಗಳು ಕೊಡ್ತಾ ಇಲ್ಲ. ಮತ್ತೊಂದೆಡೆ ಈ ಹಾಲು ಬಟವಾಡ ಹಣ ಏನಾದ್ರೂ ಆ ಬ್ಯಾಂಕ್ ಬಿದ್ರೆ ಆ ಬ್ಯಾಂಕ್ ಬಿದ್ದ ಹಣವನ್ನು ನಾವು ತಗೊಳಕ್ ಆಗ್ತಾ ಇಲ್ಲ. ಹೋದ್ರೆ 2,000-3,000 ರೂಪಾಯಿ ಭಿಕ್ಷಕ ರೀತಿಯಲ್ಲಿ ಕೊಡ್ತಾರೆ. ಯಾವ ಮಟ್ಟಕ್ಕೆ ಬ್ಯಾಂಕ್ ಹೋಗ್ಬಿಟ್ಟಿದೆ. ಆ ಬ್ಯಾಂಕಿನಲ್ಲಿ ತಿಂದು ತೇಗಿರುವಂತಹ ಅಲ್ಲಿನ ಅಧಿಕಾರಿಗಳು ಇವತ್ತು ಅಮಾನತ್ತಾದ್ರೆ ಅವ್ರು ಕೆಇಟಿಗೆ ಹೋಗಿ ಕೆಇಟಿಯಿಂದ ಮತ್ತೆ ಕೆಲಸ ಬಿಡಿಸ್ಕೊಂಡು ಬೇರೆ ತಾಲೂಕುಗಳಿಗೆ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ಇವತ್ತು 1-2 ಕೋಟಿ ಏನ್ ಕಾಲ ಹೊಂದಿದೆ ಕೆಜಿಎಫ್ ಬ್ಯಾಂಕ್ ಅಲ್ಲಿ 2.5 ಕೋಟಿ ಸಾಲ ಪಡೆದಿರುವಂತಹ ಮಾಜಿ MLA ಆದಂತಹ ಶಾಸಕರಂತ ಎಂ ನಾಣಿಸಿ ಅವ್ರಿಗೆ ಅವ್ರ ಹಣನೇ ಕಟ್ಟಿಲ್ಲ, NOC ಕೊಟ್ಬಿಟ್ಟಿದ್ದಾರೆ. ಅವ್ರಿಗೊಂದು ನ್ಯಾಯ, ಬಡವ್ರಿಗೊಂದು ನ್ಯಾಯನ ನಾವು ಕೇಳ್ತಾರೆ ಬ್ಯಾಂಕ್ ಅದಕ್ಕೆ. ಇನ್ನು MD ಅವರು ಓದಾಪುಟ್ಟ ಬಂದಾಪುಟ್ಟ ಅಷ್ಟೇ, ಅವರು ಯಾವುದೇ ಗತ್ತಾಗಿ ಮಾತಾಡಂಗಿಲ್ಲ. ಗತ್ತಾಗಿ ಮಾತಾಡಿದ್ರೆ ಅವರು ನಾಳೆ ಇಲ್ಲಿಗೆ ಬರಲ್ಲ. ಅಷ್ಟರ ಮಟ್ಟಿಗೆ ಅಧಿಕಾರಿಗಳ ಅಟ್ಟಹಾಸ ಜಾಸ್ತಿ ಆಗ್ಬಿಟ್ಟಿದೆ. ನಾವು ಇಂದು ಬೆಳಗ್ಗೆ 9 ಗಂಟೆಗೆ ಬಂಡಿಗಳು ಮತ್ತು ಎತ್ತುಗಳ ಸಮೇತ ಡಿಸಿಸಿ ಬ್ಯಾಂಕ್ ಆವರಣದಲ್ಲಿ ಕಟ್ಟೆ ಹಾಕಿ ರೈತರ ಆಕ್ರೋಶವನ್ನು ವ್ಯಕ್ತಪಡಿಸಿ ಬ್ಯಾಂಕ್ಗೆ ಕೊನೆಯ ಮಳೆಯನ್ನು ಹೊಡಿತಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ನಾಪತ್ತೆಯಾಗಿ ಉಸ್ತುವಾರಿ ಸಚಿವರನ್ನು ಬದಲಾವಣೆ ಮಾಡಿ ಅವರನ್ನ ಈ ಕೋಲಾರ ಜಿಲ್ಲೆಯ ಜನವತ್ಸಗಳಿಗೆ ಸ್ಪಂದಿಸ್ತಾ ಇಲ್ಲ, ಅವರನ್ನು ಬದಲಾವಣೆ ಮಾಡಬೇಕು. ಬ್ಯಾಂಕ್ನಲ್ಲಿ ನಡೆದಿರುವ 100 ಕೋಟಿ ಹಗರಣ ಸಿಬಿಐಗೆ ಒಪ್ಪಿಸಬೇಕು. ಮತ್ತೆ ಕೆಸಿಸಿ ಸಾಲ ಹಗರಣದಲ್ಲಿ ಲಂಚ ಪಡೆದ ಅಧಿಕಾರಿಗಳನ್ನು ಮುಂಪರು ಪರೀಕ್ಷೆಗೆ ಒಳಪಡಿಸಿ ಬ್ಯಾಂಕ್ ಅನ್ನು ಉಳಿಸಬೇಕು. ಮತ್ತೆ ಹಾಲು ಬಟವಾಡ ಮತ್ತು 1 ಲಕ್ಷದಿಂದ 2 ಲಕ್ಷ ಸಾಲ ಏನ್ ಪಡೀತಾದ್ರೆ ಅವರಿಗೆ ಸಾಲ ಕೊಟ್ಟಂತ 24 ಗಂಟೆಯಲ್ಲಿ ಅವರ ಖಾತೆಗೆ ಜಮಾ ಆಗಬೇಕು. ಇನ್ನು 100 ಸಮಸ್ಯೆಗಳು ಮತ್ತು ರೈತರ ಒಡನಾಡಿಯಾದ ಜೀವನಾಡಿಯಾದಂತ ಡಿಸಿಸಿ ಬ್ಯಾಂಕ್ ಉಳಿಸಬೇಕಂತೇಳಿ ಇವತ್ತು ಅಧಿಕಾರಿಗಳಿಗೆ ಜಾನುವಾರುಗಳ ಮುಖದರ್ಶನ ಮಾಡಿ ಮನವಿಯನ್ನು ಕೊಟ್ಟಿದ್ದೀವಿ. ಯಾಕಂದ್ರೆ ಇದು ರೈತ ಸಂಘದಿಂದ ಸಾಂಕೇತಿಕವಾಗಿ ಮಾಡಿರೋದಷ್ಟೇ. 1 ವಾರಗಳ ಒಳಗಡೆ ಆ ಸಮಸ್ಯೆಯನ್ನು ಬಗೆಹರಿಸಿದರೆ ಇವತ್ತಿನ 8 ದಿನಕ್ಕೆ ಮುಂದಿನ ಸೋಮವಾರ ಜಾನುವಾರುಗಳು ಪೊರಕೆಗಳು ಮತ್ತೆ ಅಲ್ಲೇ ಠಿಕಾಣಿ ಹೂಡಿ ಬ್ಯಾಂಕ್ ಅನ್ನು ಉಳಿಸುವ ಮತ್ತು ಬ್ಯಾಂಕ್ ಅನ್ನು ನಾಶ ಮಾಡುವಂತಹ ಅಧಿಕಾರಿಗಳನ್ನು ಮುಂಪರು ಪರೀಕ್ಷೆಗಳಿಗೆ ಅವರ ಆಸ್ತಿಯನ್ನು ಹರಾಜು ಹಾಕಿ ಬಡ ರೈತ ಕೂಲಿಕರನ್ನು ಸಾಲ ವಿತರಣೆ ಮಾಡಬೇಕೆಂಬ ಹೋರಾಟ ಮಾಡುವ ಎಚ್ಚರಿಕೆಯೊಂದಿಗೆ ಅಲ್ಲಿನ ಕೆಲವು ಅಧಿಕಾರಿಗಳಿಗೆ ಮನವಿ ನೀಡಿದ್ದೀವಿ. ನಮ್ಮ ಹೋರಾಟ ಇವತ್ತು ಇದೆ ಅಂತೇಳಿ ಗೊತ್ತಾಗಿ ಕೆಲವು ಅಧಿಕಾರಿಗಳು ಭಯ ಬಿದ್ದು ರಜೆ ಹಾಕೊಂಡು ಬೇರೆ ಕಡೆ ಹೊರಟೋಗಿದ್ದಾರೆ. ಅವರು ತಪ್ಪು ಮಾಡಿಲ್ಲ ಅಂತೇಳಿ ಯಾಕೆ ರಜೆ ಹಾಕ್ಬೇಕು? ಅದು ಯಾರಪ್ಪನ ಸತ್ತು ಅಲ್ಲ, ಯಾವ ರಾಜಕಾರಣಿದು ಯಾವ ಅಧಿಕಾರಿಗಳ ಸತ್ತಲ್ಲ. ಇವತ್ತು ಮಹಿಳೆಯರ, ರೈತರ, ಕೂಲಿ ಕಾರ್ಮಿಕರ ಸತ್ತು ಬ್ಯಾಂಕ್ ಉಳಿಯಬೇಕು. ಬಡವರ ಸ್ವಾಭಿಮಾನ ಉಳಿಯಬೇಕು. 1 ವಾರದಲ್ಲಿ ಸಮಸ್ಯೆ ಇತ್ಯರ್ಥ ಮಾಡದೇ ಇದ್ರೆ ಮುಂದಿನ ಸೋಮವಾರ 8 ದಿನಕ್ಕೆ ನಾವು ಜಾನುವಾರುಗಳು ಮತ್ತು ಕುರಿಗಳು, ನಾಯಿಗಳು, ಹಂದಿಗಳ ಪರಿಕರಗಳ ಸಮೇತ ಬ್ಯಾಂಕ್ನಲ್ಲಿ ಅಹೋರಾತ್ರಿ ಹೋರಾಟ ಮಾಡಿ ನ್ಯಾಯ ಪಡೆದುಕೊಳ್ಳುವ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ.